ಸಂದೇಹ ಸಮಾಧಾನದ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಡಾಕ್ಟರ್ ವೃಂದಾ ಸಂಗಮ್. ಮುಕ್ಕೋಟಿ ದೇವತೆಗಳನ್ನು ಆರಾಧಿಸುವ ಭಾರತೀಯ ಪರಂಪರೆಯೊಳಗೆ 108 ಆಚರಣೆಗಳು ಶಾಸ್ತ್ರಗಳೂ ಅವ. ಆದ್ರೆ ಇದರ ಹಿಂದಿನ ಅರ್ಥ ಏನು, ಇದನ್ನು ನಾವು ಯಾಕೆ ಆಚರಣೆ ಮಾಡಬೇಕು, ಅದರಿಂದ ಏನು ಪ್ರಯೋಜನ, ಇವ್ಯಾವೂ ನಮಗೆ ತಿಳಿದಿರೋದಿಲ್ಲ. ಅದಕ್ಕೆ ನಮಗೆ ವೇದ ಉಪನಿಷತ್ಗಳ ಆಧಾರ ಜ್ಞಾನ ಇವ್ಯಾವೂ ಇಲ್ಲ. ಇಂತಹ ಸಂದೇಹಗಳಿಗೆ ಸಮಾಧಾನದ ಉತ್ತರಗಳನ್ನು ನೀಡುವುದೇ ಇಲ್ಲಿನ ಪ್ರಯತ್ನ. ಈ ಸಂದೇಹಗಳಿಗೆ ಡಾಕ್ಟರ್ ಸುಧಾ ದೇಶಪಾಂಡೆ ಅವರು ಸಮಾಧಾನದ ಉತ್ತರಗಳನ್ನು ನೀಡ್ತಾರೆ. ಇದು ವಾರಕ್ಕೊಮ್ಮೆ 3 ಪ್ರಶ್ನೆಗಳಿಗೆ ನೀಡುವ ಉತ್ತರ. ಮತ್ತು ನಿಮ್ಮಲ್ಲೇ ಈ ರೀತಿ ಸಂದೇಹಗಳಿದ್ದರೆ ಅವುಗಳನ್ನು ನಮಗೆ ತಿಳಿಸ್ರಿ ಮತ್ತು ಸಮಾಧಾನದ ಉತ್ತರಗಳನ್ನೂ ಪಡೆಯಿರಿ. ಇವತ್ತಿನ 3 ಪ್ರಶ್ನೆಗಳು. ರಥಸಪ್ತಮಿ ಹಬ್ಬ ಸೂರ್ಯದೇವರನ್ನು ಕುರಿತಾದದ್ದು. ಆ ದಿನ ಸೂರ್ಯದೇವ ರಥ ಏರ್ತಾನ ಅಂತಾರೆ. ಅನುದಿನವೂ ಸೂರ್ಯದೇವ ತನ್ನ ರಥದೊಳಗೆ ಕುಳಿತು ಭೂಮಿಯನ್ನು 1 ಪ್ರದಕ್ಷಿಣೆ ಸುತ್ತಿ ಬಂದರೂ ಈ ದಿನ ರಥ ಏರೋದರ ವಿಶೇಷತೆ ಏನು? 2ನೇ ಪ್ರಶ್ನೆ. ರಥಸಪ್ತಮಿ ಹಬ್ಬದ ದಿನ ಸ್ನಾನಕ್ಕೆ ಎಕ್ಕೆ ಎಲೆಯನ್ನೇ ಯಾಕೆ ಉಪಯೋಗ ಮಾಡ್ತಾರೆ? 3ನೇ ಪ್ರಶ್ನೆ. ರಥಸಪ್ತಮಿಯ ದಿನ ಮನೆ ಮುಂದೆ ಒಂದು ಚಿಕ್ಕ ಚೌಕವನ್ನು ಬರೆದು ಆ ವರ್ಷ ಬೆಳೆದ ಬೆಳೆಯನ್ನು 2 ಕಾಳು ಇಡ್ತಾರೆ. ಮತ್ತು ಕುಂಬಳಕಾಯಿ ದಾನ ಕೊಡ್ತಾರೆ. ಹೊಸ ಬಟ್ಟೆ ತೊಟ್ಟರೆ ಶ್ರೇಷ್ಠ ಅಂತಾರೆ. ಈ ಆಚರಣೆಗಳೆಲ್ಲ ಯಾಕೆ? ಈ 3 ಪ್ರಶ್ನೆಗಳಿಗೆ ಡಾಕ್ಟರ್ ಸುಧಾ ನರಸಿಂಗರಾವ್ ದೇಶಪಾಂಡೆ ಅವರಿಂದ ಸಮಾಧಾನದ ಉತ್ತರಗಳನ್ನು ಪಡೆಯೋಣ. ಹರೇ ಶ್ರೀನಿವಾಸ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತಾ, ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯನೆ ಶ್ರೀಮದ್ ವೆಂಕಟಗಿರಿನಾಥಾಯ ಶ್ರೀನಿವಾಸಾಯ ತೇ ನಮಃ. ಸಂದೇಹ ಸಮಾಧಾನ ಈ ಕಾರ್ಯಕ್ರಮದ ವೀಕ್ಷಕರಿಗೆಲ್ಲ ಸ್ವಾಗತ. ಇವತ್ತಿನ ಪ್ರಶ್ನೆ ಈ ರೀತಿ ಕೇಳ್ತಾ ಇದ್ದಾರೆ. ರಥಸಪ್ತಮಿ ಹಬ್ಬ ಸೂರ್ಯದೇವರನ್ನು ಕುರಿತದ್ದು. ಆ ದಿನ ಸೂರ್ಯದೇವ ರಥ ಏರ್ತಾ ನಂತರ ಅನುದಿನವೂ ಸೂರ್ಯದೇವ ತನ್ನ ರಥದಲ್ಲಿ ಕುಳಿತು ಭೂಮಿ ಪ್ರದಕ್ಷಿಣೆ ಬಂದರೂ ಈ ದಿನದ ವಿಶೇಷತೆ ಏನು ಅಂತಂದರೆ, ರಥಸಪ್ತಮಿ ಅನ್ನೋದು ಮುಖ್ಯವಾಗಿ ರಥ ಅಂತಂದರೆ ತೇರು. ರಥ ಸಪ್ತಮಿ ದಿನ ಸೂರ್ಯನ ಎಲ್ಲರ ಒಂದೊಂದು ಜನ್ಮದಿನಗಳನ್ನು ನಾವು ನೋಡ್ತಾ ಹೋದ್ರೆ ಮಾಘ ಮಾಸದ ಶುಕ್ಲ ಸಪ್ತಮಿ ಏನಂದರೆ ಸೂರ್ಯನ ಜನ್ಮದಿನ ಅಂತಂತಾರೆ. ಆ ಸಪ್ತಮಿ ತಿಥಿ ದಿವಸ ಸೂರ್ಯ ಏನಂತಂದರೆ ಆ ರಥವನ್ನು ಏರಿ ಉತ್ತರ ದಿಕ್ಕಿನ ಕಡೆಗೆ ಹೊರಡ್ತಾನೆ. ಯಾಕಂದರೆ ಉತ್ತರಾಯಣ ನಾವು ಪರ್ವಕಾಲ ಬಂದಾಗ ನಾವು ನೋಡಿದ್ವಿ, ಮಕರ ಸಂಕ್ರಾಂತಿ ವೃತ್ತಕ್ಕೆ ಸರಿಯಾಗಿ ಸೂರ್ಯನ ಕಿರಣಗಳು ಬಂತು. ಇನ್ನು ಸೂರ್ಯ ಉತ್ತರ ದಿಕ್ಕಿಗೆ ಹೊರಡೋದಕ್ಕೆ ಪ್ರಾರಂಭ ಮಾಡ್ತಾ ಅಲ್ಲೇನಂತಂದರೆ ಆವತ್ತಿನ ದಿನದಿಂದ ಬಿಸಿಲು ಹೆಚ್ಚಾಗ್ತದೆ. ಪ್ರತಿನಿತ್ಯ ಸೂರ್ಯ ರಥ ಏರ್ತಾನೆ ನಿಜ, ಆದರೆ ಸೂರ್ಯನಿಗಾಗಿ ವಿಶ್ವಕರ್ಮ ಮಾಡಿಕೊಟ್ಟ ರಥ ಏರಿದ ಮೊದಲನೇ ದಿನ ಆದ್ದರಿಂದ ರಥಸಪ್ತಮಿಯನ್ನು ವಿಶೇಷವಾಗಿ ನಾವು ಚಿಂತನೆ ಮಾಡ್ತೀವಿ. ಮತ್ತು ಸೂರ್ಯನ ಪ್ರಖರತೆ ಭೂಮಿಗೆ ಅಂದಿನ ದಿನದಿಂದ ಹೆಚ್ಚು ಬೀಳಲಿಕ್ಕೆ ಪ್ರಾರಂಭ ಆಗಿ ಬೇಸಿಗೆ ಕಾಲ ಪ್ರಾರಂಭ ಆಗ್ತದೆ. ಈ ಪ್ರಕೃತಿಯ ಬದಲಾವಣೆಯನ್ನು ನಾವು ಹಬ್ಬ ಅಂತ ಆಚರಣೆಗಳನ್ನು ಮಾಡ್ತಾ ಬಂದೀವಿ. ಮತ್ತು ಸೂರ್ಯಾಂತರ್ಗತ ನಾರಾಯಣನನ್ನು ಪೂಜೆ ಮಾಡೋದು ಬಹಳ ವಿಶೇಷವಾದ ದಿನವಾಗಿದೆ. ಅದನ್ನು ಹೇಳ್ತಾ ಮತ್ತು ಕೇಳ್ತಾರೆ, ರಥಸಪ್ತಮಿಯ ದಿನದಂದು ಸ್ನಾನಕ್ಕೆ ಎಕ್ಕೆ ಎಲೆಯನ್ನು ಉಪಯೋಗಿಸೋದು ಯಾಕೆ ಅಂತಂದ್ರೆ, ನೋಡ್ರಿ, ಎಕ್ಕೆ ಎಲೆ ಅಂತಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಆಯುರ್ವೇದದಲ್ಲಿ ಎಕ್ಕೆ ಎಲೆ ಏನಂತಂದರೆ ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಈ ಪ್ರಕೃತಿಯಲ್ಲಿ ಬದಲಾವಣೆ ಆದಾಗ ನಮಗೆ ಏನಾದರೂ ರೋಗ ರುಜಿನಗಳು ಬರಬಾರ್ದು ಅನ್ನೋ ದೃಷ್ಟಿಯಿಂದ ಅದು ಒಂಥರ ರೋಗ ನಿರೋಧಕ ಅಂದರೆ ಆ್ಯಂಟಿಬಯೋಟಿಕ್ ಅಂತ ನಾವೇನು ಕರಿತೀವಿ, ಆ ಒಂದು ಕೆಲಸವನ್ನು ಎಕ್ಕೆ ಎಲೆ ಮಾಡ್ತದೆ. ನಾವು ನೋಡಿದ್ವಿ ಹಿಂದಕ್ಕೆಲ್ಲ ನಮ್ಮ ಪೂರ್ವಜರೆಲ್ಲ ಏನಾದರೂ ಗಾಯ ಆದ ತಕ್ಷಣವೇ ಎಕ್ಕೆ ಎಲೆ ಇದನ್ನು ಮಾಡಿ ಹಚ್ಚಿರಿ, ಅದನ್ನು ಕಟ್ಟ್ರಿ, ಎಕ್ಕೆ ಎಲೆ ಕಟ್ಟ್ರಿ ಆ ಗಾಯಕ್ಕೆ ಅಂತ ಹೇಳ್ತಿದ್ರು. ಮತ್ತು ಹಾಲು ತಂದು ಹಚ್ಚುತ್ತಿದ್ರು. ಈ ರೀತಿ ಅನೇಕ ಆಯುರ್ವೇದಿಕ ಔಷಧಿ ಗಿಡಮೂಲಿಕೆಗಳ ಸಸ್ಯಗಳ ಪ್ರತಿಯೊಂದು ಏನಂತಂದ್ರೆ ನಮ್ಮ ಪೂರ್ವಜರಿಗೆ ಪರಿಚಯ ಇತ್ತು. ಆ ದೃಷ್ಟಿಯಿಂದ ಅವತ್ತಿನಿಂದ 7 ಎಲೆಗಳನ್ನು ಇಟ್ಕೊಂಡು ಸ್ನಾನ ಮಾಡ್ಬೇಕಂತ ಹೇಳ್ತಾರೆ. 7 ಎಲೆಗಳು ಎಲ್ಲೆಲ್ಲಿ ಇಡಬೇಕು ಅಂತಂದರೆ, ಒಂದು ತಲೆ ಮೇಲೆ, 2 ಹೆಗಲ ಮೇಲೆ ಹಾಗೂ ಮೊಳಕಾಲ ಮೇಲೆ ಮತ್ತು 2 ಪಾದದ ಮೇಲೆ ಇಟ್ಟು ಸ್ನಾನ ಮಾಡಬೇಕು.
ಈ ರೀತಿ ಸ್ನಾನ ಮಾಡೋದ್ರಿಂದ ಸರ್ವರೋಗ ನಿವಾರಣೆ ಆಗಿ ಸಪ್ತ ಜನ್ಮದ ನಮ್ಮ ದುಷ್ಕರ್ಮಗಳು ಅಥವಾ ನಮ್ಮ ದೋಷಗಳು ದೂರ ಆಗ್ತವೆ ಅಂತ ಕೂಡ ಉಲ್ಲೇಖ ಬರ್ತದೆ. ಇದೆಲ್ಲ ಪುರಾಣೋಕ್ತ ಒಂದು ದೃಷ್ಟಿಯಿಂದ ನೋಡೋದಾದರೆ, ಇನ್ನೊಂದು ದೃಷ್ಟಿಯಿಂದ ಈ ನಮ್ಮ ದೇಹ ಅನ್ನೋದೇ ರಥ, ಭಗವಂತ ಕೊಟ್ಟಂಥ ರಥವನ್ನು ಇದು ಕೂಡ ಏನಂತಂದರೆ ಇದಕ್ಕೆ ದೇಹವನ್ನು ಕೂಡ ರಥಕ್ಕೆ ಹೋಲಿಸ್ತದೆ. ಅದಕ್ಕೆ ಈ ನಮ್ಮ 7 ಸ್ಥಾನಗಳೇನೇ ನಾನು ಇವಾಗ ತಿಳಿಸಿದನಲ್ಲ, ಆ 7 ಸ್ಥಾನಗಳೇನಂತಂದರೆ ನಮ್ಮ ಒಂದು ಏನಂತಾರೆ ಜಾಯಿಂಟ್ಗಳು ಅಥವಾ ರಥ ನಿರ್ಮಾಣ ಮಾಡಲಿಕ್ಕೆ ಸಪ್ತ ಅಶ್ವಗಳನ್ನು ಏರಿ ಯಾವ ರೀತಿ ಸೂರ್ಯ ಹೋಗ್ತಾನೆ ಆ ರೀತಿ ಇವು ಸಪ್ತ ಅಶ್ವಗಳಿದ್ದ ಹಾಗೆ ಇವು ಎಲ್ಲ ಈ ಜಾಯಿಂಟ್ಗಳು ಏನಂತಂದರೆ ಅಥವಾ ಈ ನಮ್ಮ ಜೋಡಣೆಗಳು ಅಥವಾ ಈ ನಮ್ಮ ಮಿದುಳು ಎಲ್ಲ ಸರಿಯಾಗಿ ಕೆಲಸ ಮಾಡಿದರೆ ಈ ರಥ, ದೇಹ ಅನ್ನೋ ರಥ ಸರಿಯಾಗಿ ಕರ್ಮ ಮಾಡಲಿಕ್ಕೆ ಸಿದ್ಧಿ ಆಗ್ತದೆ, ಕಾರಣ ಆಗ್ತದೆ. ಇರಲಿಲ್ಲ ಅಂತಂದರೆ ರೋಗ ರುಜಿನಗಳು ಬರ್ತವೆ. ಅದಕ್ಕೆ ಏನಂತಂದರೆ ಎದ್ದು ಹೇಳ್ತಾರೆ, ಯದ್ಯ ಜನ್ಮ ಕೃತಂ ಪಾಪಂ ಮಯಾ ಸಪ್ತಸು ಜನ್ಮಸು ತನ್ಮೈ ರೋಗಂ ಚ ಶೋಕಂ ಚ ಮಾಕರಿಂ ಹಂತು ಸಪ್ತಮಿ. ಯತಜ್ಜನ್ಮಂ ಕೃತ ಪಾಪಂ ಜನ್ಮಾಂತರಾರ್ಜಿತಂ ಮನೋವಾಕ್ಕಾಯ ಯಜ್ಜ ಜಂ ಯಚ್ಚ ಜ್ಞಾತಾಜ್ಞಾತಂ ಚ ಯತ್ ಪುನಃ ಇತಿ ಸಪ್ತವಿಧಂ ಪಾಪಾಣಾಂ ಆತ್ಮನೆ ಸಪ್ತಸಪ್ತಕೆ ಸಪ್ತವ್ಯಾಧಿ ಸಮಾಯುಕ್ತಂ ಹರಮಾಂಕರಿ ಸಪ್ತಮಿ. ಅಂತಂದರೆ ಏನು ಅಂದರೆ ಈ ಸಪ್ತ ಜನ್ಮಗಳಲ್ಲಿ ಮಾಡಿದಂಥ ಪಾಪವನ್ನು ನಾಶ ಮಾಡು, ಜನ್ಮಾಂತರವಾದ ಅರ್ಜಿತ ಪಾಪವನ್ನು ದೂರ ಮಾಡು ಅಂತ ಪ್ರಾರ್ಥನೆ ಮಾಡ್ತಾ ನಾವೇನಂತಂದರೆ ಸೂರ್ಯನನ್ನು ಅವತ್ತು ನಾವು ಉಪಾಸನೆ ಮಾಡುವ ವಿಶೇಷವಾದ ದಿವಸ. ಯಾಕಂತಂದರೆ ಈ ಸೂರ್ಯನ ಒಂದು ಇಲ್ಲಿ ಯಾಕೆ ಸೂರ್ಯನನ್ನೇ ಮುಖ್ಯವಾಗಿ ಹೇಳ್ತಾರೆ ಅಂತಂದರೆ, ಸೂರ್ಯನ 12 ನಾಮಗಳನ್ನು ಸ್ಮರಿಸುತ್ತಾ ಅರ್ಘ್ಯ ಪ್ರದಾನ ಮಾಡಿ, ಸೂರ್ಯ ಏನಂತಂದರೆ ಸೂರ್ಯನ ಒಂದು ಕಿರಣಗಳು ಬೀಳುವುದರಿಂದ ಅನೇಕ ರೋಗಗಳು ನಾಶ ಆಗ್ತವೆ. ನಮಗೆ ವೈಜ್ಞಾನಿಕ ಹಿನ್ನೆಲೆ ಕೂಡ ಉಂಟು. ನಮಗೇನಂತಂದರೆ ನಮ್ಮ ಈ ಒಂದು ದೇಹದ ಇದರಲ್ಲಿ ಚಿಂತನೆ ಮಾಡಿದರೆ ನಮ್ಮ ಕಣ್ಣುಗಳಿಗೆ ಅಭಿಮಾನಿ ದೇವತೆಗಳು ಸೂರ್ಯಚಂದ್ರರು. ಆ ದೃಷ್ಟಿಯಿಂದ ಕೂಡ ನಾವು ಸೂರ್ಯನನ್ನು ಅವತ್ತು ಹೆಚ್ಚು ಉಪಾಸನೆ ಮಾಡಿ ನಮ್ಮ ರೋಗ ರುಜಿನಗಳನ್ನು ನಾಶ ಮಾಡಿಕೊಳ್ಳುವಂತಹ ದಿವಸ ಅಂತ ಹೇಳ್ತಾರೆ. ಮತ್ತು ಅರ್ಘ್ಯ ಪ್ರದಾನ ಮಾಡಬೇಕು. 12 ನಾಮಗಳ ಸೂರ್ಯನ 12 ಆದಿತ್ಯರು ಅಂತ ಯಾವ ರೀತಿ ನಾವು ಕರಿತೀವೋ ಅವರನ್ನು ಸ್ಮರಣೆ ಮಾಡ್ತಾ ಏನಂತಂದರೆ ನಾವು ಅರ್ಘ್ಯವನ್ನು ಕೂಡ ಸೂರ್ಯನಿಗೆ ಕೊಡಬೇಕು. ಅವತ್ತಿನ ದಿನ ಏನಂತಂದರೆ ವಿಶೇಷವಾಗಿ ಮಾಘ ಸ್ನಾನ, ಮುಖ್ಯವಾಗಿ ಸಪ್ತಮಿ ಸೂರ್ಯ ಜನ್ಮದಿನ ಅಂತ ಕೂಡ ಅದನ್ನು ಸ್ಮರಣೆ ಮಾಡಬೇಕು. ಇದೆಲ್ಲ ಯಾಕೆ ಅಂತಂದರೆ ಇದರಲ್ಲಿ ವೈಜ್ಞಾನಿಕ ಹಿನ್ನೆಲೆ ಉಂಟು. ಅದರ ಜೊತೆಗೇನಂತಂದರೆ ಪೌರಾಣಿಕವಾದ ಅರ್ಥಗಳು ಕೂಡ ನಮ್ಮ ಈ ಪ್ರತಿಯೊಂದು ನೋಡಿ ನಮ್ಮ ಸನಾತನ ಧರ್ಮದಲ್ಲಿ ಹೇಳಿರುವಂಥ ಎಲ್ಲ ವಿಷಯಗಳು ಎಲ್ಲ ವೈಜ್ಞಾನಿಕ ಚಿಂತನೆಯನ್ನೇ ಅಡಗಿವೆ. ಅದನ್ನು ನಾವು ಪರಿಗಣಿಸದೆ ಹೋದದಕ್ಕಾಗಿ ನಾವು ಈ ರೀತಿ ಗೊಂದಲಕ್ಕೆ ಉಂಟಾಗಿದ್ದೀವಿ ಅಂತ ಹೇಳ್ತೀನಿ. ಮತ್ತು ಇಲ್ಲಿ ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಬೆಳೆದಿದ್ದ ಎಲ್ಲ ಹೊಸ ಕಾಳುಗಳನ್ನು ಅವತ್ತು ಮನೆಯ ಮುಂದೆ ಚೌಕಾಕಾರವನ್ನು ಮಾಡಿ ಅದನ್ನೇನಂತಂದರೆ ಚಿಕ್ಕ ಚಿಕ್ಕ ಚೌಕಗಳಲ್ಲಿ ಆ ಬೆಳೆಯನ್ನು ಹಾಕ್ತೀವಿ, ಬೆಳೆದ ಕಾಳುಗಳನ್ನು ಹಾಕ್ತೀವಿ ಅಂತಂದರೆ ಅದು ಯಾಕೆ ಹಾಕ್ತೀವಿ ಅಂತಂದರೆ ಅವತ್ತಿನ ದಿನ ನೋಡಿ ಎಲ್ಲ ಧಾನ್ಯಗಳು ಬೆಳೆದು ಅಕ್ಕಡಿ ಕಾಳುಗಳು ಪ್ರತಿಯೊಂದು ಕಾಳುಗಳು ಬಂದದ್ದು ದಿನಗಳನ್ನು ನಾವು ಪ್ರತಿಯೊಂದನ್ನು ದೇವರಿಗೆ ನೈವೇದ್ಯ ಮಾಡಿ ಊಟ ಮಾಡೋ ಪದ್ಧತಿ ಉಂಟಲ್ಲ. ಆ ದೃಷ್ಟಿಯಿಂದ ಕೂಡ ಸೂರ್ಯನಾರಾಯಣನಿಗೆ ಅವತ್ತು ಅದನ್ನು ಸಮರ್ಪಣಾ ಅಂತ ಅದನ್ನು ನಾವು ಚೌಕಾಕಾರ ಮಾಡಿ ಒಂಥರ ಅಂಗಡಿ ಇಟ್ಟಂಗೆ ಎಲ್ಲ ಬೇರೆ ಕಾಳುಗಳನ್ನು ಬೇರೆ ಚೌಕಾಕಾರದಲ್ಲಿ ಇಟ್ಟು ಅದನ್ನೆಲ್ಲವನ್ನ ಸೂರ್ಯನಾರಾಯಣಗೆ ಅರ್ಪಣೆ ಮಾಡಿ ಅದರ ಜೊತೆಗೆ ಅಲ್ಲಿ ಬಂದಂಥ ಪಕ್ಷಿ ಪ್ರಾಣಿಗಳು ಕೂಡ ಆ ಕಾಳುಗಳನ್ನು ತಿನ್ನಲಿ ಅಂತ ಅಂಗಳದಲ್ಲಿ ಅವನ್ನು ನೈವೇದ್ಯ ಮಾಡಿದಂಗೆ, ಅಂದರೆ ಎಲ್ಲ ಭೂತಗಳಲ್ಲಿ ಭಗವಂತ ಎಲ್ಲ ಜೀವರಾಶಿಗಳಲ್ಲಿ ಇದ್ದಾನಲ್ಲ, ಆ ದೃಷ್ಟಿಯಿಂದ ಕೂಡ ನಾವು ಚಿಂತನೆ ಮಾಡಿ ಆ ಪಕ್ಷಿಗಳಿಗೆ ನಾವು ಕಾಳುಗಳನ್ನು ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಇರುವೆಗಳಿಗೆ ಮುಂತಾದವುಗಳಿಗೆ ನಾವು ಅದನ್ನು ಇಟ್ಟಂಗೆ ಅಂತ ನಾವು ಚಿಂತನೆ ಮಾಡ್ತಾ ಅವನ್ನ ಅಲ್ಲಿ ಚೌಕಾಕಾರದ ಇದರಲ್ಲಿ ಏನಂತಂದರೆ ಹಾಕಬೇಕು. ಪ್ರತಿಯೊಂದು ಏನಂತಂದ್ರೆ ಆ ವರ್ಷ ಬೆಳೆದ ಬೆಳೆ ಸಾಮಾನ್ಯವಾಗಿ ನಾವು ನೋಡ್ತೀವಿ. ನಾವು ಆವತ್ತಿನ ದಿನ ನಮಗೆಲ್ಲ ಗೊತ್ತಿರೋ ಹಾಗೆ ಅವತ್ತು ಸಂಕ್ರಮಣ ರಥಸಪ್ತಮಿ ದಿನ ಏನಂತಂದ್ರೆ ಮದುವೆ ಆದ ಹೊಸದಾಗಿ ಹೆಣ್ಮಗಳು ಎಲ್ಲ ಮನೆಗಳಿಗೆ ಸುಮಾರು ಒಂದು 5 ಮನೆ, 15 ಮನೆ, 25 ಮನೆ ಅಂತ ಹೇಳ್ತಾರೆ. ಮತ್ತು ಬಾಳೆ ಗೊನೆಗಳನ್ನು ಬೀರ್ತಾರೆ. ಮತ್ತು ಅದ್ರ ಜೊತೆಗೆ ಏನಂತಂದರೆ ನಾವು ನೋಡ್ತೀವಿ ಜೀರಿಗೆ, ಸಾಸಿವೆ ಎಲ್ಲ ಇದು ಸಾಂಬಾರು ಪದಾರ್ಥಗಳು ಮತ್ತು ಹತ್ತಿ
ಈ ರೀತಿ ಕುಸುರೆಳ್ಳು ಮೊದಲಾದ ಎಣ್ಣೆ, ಉಪ್ಪಿನಕಾಯಿ, ಏನೇನೋ ಬಹಳ ಉಪ್ಪು ಪ್ರತಿಯೊಂದನ್ನು ಬೀರ್ತಾರೆ. ಯಾಕೆ ಬೀರ್ತಾರೆ ಅಂದರೆ ದಾನ ಮಾಡಿ ನಾವು ತಿನ್ನಬೇಕನ್ನೋ ಪದ್ಧತಿ. ಅದರಲ್ಲಿ ಹೊಸದಾಗಿ ಮದುವೆಯಾದ ಹೆಣ್ಮಗಳು ಅದು ಬೀರೋದ್ರಲ್ಲಿಂದ ಏನಾಗ್ತದೆ ಅಂತಂದ್ರೆ ಅವಳಿಗೆ ಮುತ್ತೈದೆತನ ಪ್ರಾಪ್ತಿಯಾಗಲಿ ಅಂತ ಅರಿಶಿಣ, ಕುಂಕುಮ ಹಾಗೂ ಕುಬ್ಸದ ಬಟ್ಟೆ ಮತ್ತೇನಂತಂದರೆ ದಕ್ಷಿಣ ದಾನಗಳನ್ನು ಮುಂತಾದವನ್ನು ಹೆಚ್ಚಾಗಿ ಕೊಟ್ಟು ಅವತ್ತಿನ ದಿನ ಆ ಮುತ್ತೈದೆತನ ಹೆಚ್ಚಾಗಲಿ ಅಂತ ಪ್ರಾರ್ಥನಾ ಮಾಡ್ತಾ ಹೊಸ ಮದುಮಗಳು ಬೀರೋದು ಕೂಡ ಪದ್ಧತಿಗಳು ಉಂಟು. ಮತ್ತು ಅದರ ಜೊತೆಗೆ ಇನ್ನೊಂದು ವಿಶೇಷವಾದದ್ದು ಹೇಳ್ತೀನಿ, ಕುಂಬಳಕಾಯಿ ದಾನ ಕೂಡ ಆವತ್ತಿನ ದಿನ ಮಾಡ್ತಾರೆ. ಕುಂಬಳಕಾಯಿ ದಾನದಿಂದ ಗರ್ಭದೋಷ ದೂರ ಆಗ್ತದೆ. ಕುಂಬಳಕಾಯಿ ಅರ್ಥ ಇಲ್ಲಿ ಏನಂತಂದರೆ ಕೂಷ್ಮಾಂಡ ಅಂತ ಕರಿತೀವಿ. ಕೂಷ್ಮಾಂಡ ದೇವಿ ಏನಂತಂದರೆ ಈ ನಮ್ಮ ಸೃಷ್ಟಿಗೆ ಕಾರಣವಾದ ಬ್ರಹ್ಮಾಂಡದ ಹಾಗೂ ಪಿಂಡಾಂಡದ ಎರಡನ್ನ ಚಿಂತನೆ ಮಾಡಿದರೆ ಈ ಬ್ರಹ್ಮಾಂಡದಲ್ಲಿ ಸಮಗ್ರ ಪ್ರಜಾಸೃಷ್ಟಿ ಪ್ರಾರಂಭ ಆಗಿದ್ದೇನಂತಂದರೆ ಈ ಕೂಷ್ಮಾಂಡ ದೇವಿಯಿಂದ ಅಂತ ನಾವು ನವರಾತ್ರಿಯಲ್ಲಿ ನೋಡಿದ್ದೀವಿ. ಅದರಂತೆ ಈ ಪ್ರಜಾಸೃಷ್ಟಿ ಪ್ರಾರಂಭ ಆಗಲಿಕ್ಕೆ ಅದರ ಜೊತೆಗೇನೆಂದರೆ ಈ ಕೂಷ್ಮಾಂಡ ಅನ್ನೋದೇನೆಂದರೆ ಕುಂಬಳಕಾಯಿ ಅನ್ನೋದೇನಂತಂದರೆ ಇದು ಬಹುಬೀಜ ಫಲ. ಇದ್ರದ್ದು ಬಳ್ಳಿ ಏನಂತಂದರೆ ಹೆಂಗೆ ಅಂದರೆ ಇದ್ರ ಬೀಜಗಳೇನಂತಂದ್ರೆ ಅನೇಕ ಸತ್ವಭರಿತವಾಗಿದ್ದು ಆ ಬಳ್ಳಿ ಯಾವ ರೀತಿ ಹಬ್ಬುತ್ತದೆ ಅಂತಂದರೆ ಆ ಬೂದುಗುಂಬಳಕಾಯಿ ಬಳ್ಳಿ ಅದು ಎಂದೂ ನಾಶನೇ ಆಗೋದಿಲ್ಲ. ನೀವು ನೋಡಿರ್ಬೋದು, ಎಷ್ಟು ಕಡಿದ್ರೂ ಕೂಡ ಮತ್ತೆ ಮತ್ತೆ ಚಿಗಿದು ಬೆಳೀತದೆ. ಅದರಂತೆ ಯಾರು ಕೂಷ್ಮಾಂಡವನ್ನು ಅಂದರೆ ಕುಂಬಳಕಾಯಿನ ದಾನ ಮಾಡ್ತಾರೋ ಅವರ ಗರ್ಭದೋಷ ನಿವಾರಣೆ ಆಗಿ ಅವರ ಸಂತತಿ ಅಂದರೆ 7 ಜನ್ಮಕ್ಕೂ ಅವ್ರ ಸಂತತಿ ಬೆಳೆದು ಬಳ್ಳಿ ಹಬ್ಬಲಿ, ವಂಶದ ಬಳ್ಳಿ ಬೆಳೀಲಿ ಅನ್ನೋ ದೃಷ್ಟಿಯಿಂದ ಕೂಡ ಈ ಕುಂಬಳಕಾಯಿಯನ್ನು ದಾನ ಮಾಡ್ತಾರೆ. ಅಲ್ಲಿ ಅಂತರ್ಗತನಾದ ಲಕ್ಷ್ಮೀ ನರಸಿಂಹ, ಕುಂಬಳಕಾಯಿಗೆ ಕೂಷ್ಮಾಂಡದಲ್ಲಿ ಲಕ್ಷ್ಮೀ ನರಸಿಂಹನನ್ನು ಪ್ರಾರ್ಥನೆ ಮಾಡಿ ಚಿಂತನೆ ಮಾಡಿ ಅದನ್ನು ಅನುಸಂಧಾನಪೂರ್ವಕವಾಗಿ ಬ್ರಾಹ್ಮಣರಿಗೆ ಸತ್ಪಾತ್ರರಿಗೆ ದಾನವನ್ನು ಕೊಡಬೇಕು ಅಂತ ಕೂಡ ವಿಶೇಷವಾಗಿ ಹೇಳ್ತಾರೆ. ಅದನ್ನೇ ನೋಡೋದಾದರೆ ಈ ಒಂದು ಕುಂಬಳಕಾಯಿಯ ಶ್ರೇಷ್ಠತೆ ಏನಂತಂದರೆ ಒಳಗಿರೋ ಬೀಜಗಳೆಲ್ಲ ನಾವು ನೋಡ್ತೀವಿ. ಅನೇಕ ಬೀಜಗಳೇನಂತಂದರೆ ಭೂಮಿಗೆ ಬರಲಿಕ್ಕೆ ಕಾರಣ ಆಗಲಿಕ್ಕೆ, ಸಸ್ಯಗಳು ಬೆಳೆದಿದ್ದರೆ ಹೆಚ್ಚಾಗಿ ಅಭಿವೃದ್ಧಿ ಆಗಲಿಕ್ಕೆ ಆ ಬೀಜಗಳಿಂದನೇ ನಾವು ಮುಂದೇನಂತಂದರೆ ಇನ್ನೂ ಹೆಚ್ಚು ನಾವು ದವಸ ಧಾನ್ಯಗಳನ್ನು ಪಡೀಲಿಕ್ಕೆ ಆಗ್ತದೆ ಅನ್ನೋ ದೃಷ್ಟಿಯಿಂದ ಅದನ್ನು ಕೂಡ ಸೂರ್ಯನಾರಾಯಣನಿಗೆ ಅರ್ಪಣೆ ಅನ್ನೋ ದೃಷ್ಟಿಯಿಂದ ಕೂಡ ನಾವು ಸೂರ್ಯ ಅನ್ನೋದೇನಂತಂದರೆ ಸಾಮಾನ್ಯ ಅಲ್ಲ, ಅಂತರ್ಗತನಾದ ನಾರಾಯಣನನ್ನು ಚಿಂತನೆ ಮಾಡ್ತಾ ಯಥಾಮತಿ ಯಥಾಯೋಗ್ಯತ ಈ ನನ್ನ 4 ನುಡಿ ನಮನಗಳನ್ನು ಭಾರತೀಶ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ಶ್ರೀನಿವಾಸ.